ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಳರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳು ಸೇರಿದಂತೆ ನಗರದ ವಿವಿಧ ವಾರ್ಡ್ಗಳಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಆಯೋಜಕರಿಗೆ ಎಬಿಡಿ ಸಂಸ್ಥೆ ವತಿಯಿಂದ ಆರ್ಥಿಕ ಧನ ಸಹಾಯವನ್ನ ನೀಡುವ ಮೂಲಕ ತಾಲೂಕಿನ ಜನತೆಯ ಸಮೃದ್ಧಿಗಾಗಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಲಾಯಿತು ಎಂದು ಕೆಪಿಸಿಸಿ ಕೋಆರ್ಡಿನೇಟರ್ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿವಿ ರಾಜೀವ್ ಗೌಡ ತಿಳಿಸಿದರು. ನಮಸ್ಕಾರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ವಿಘ್ನ ವಿನಾಯಕನ ಪೂಜೆ ಭಾಳ ಸಂಭ್ರಮದಿಂದ ನಡೀತಾ ಇದೆ. ಎಲ್ಲ ಕಡೆನೂ 3 ದಿನದಿಂದನೂ ಟೌನಲ್ಲಿರ್ಬೋದು, 31 ವಾರ್ಡಲ್ಲಿ 31 ಕಡೆ ಅಲ್ಲ, 31 ವಾರ್ಡಲ್ಲಿ ಒಂದು ಸುಮಾರು 50 ಕಡೆ ಇನ್ನೂ ಹೆಚ್ಚಿಗೆ ಇರ್ಬೋದು. ಎಲ್ಲ ಯುವಕರು ಕೂಡ ವರ್ಷ ಪ್ರತೀತಿಯಂತೆ ಗಣಪತಿ ಉತ್ಸವನ ಏನು ಮಾಡ್ತಿದ್ರು ಇನ್ನೂ ಹೆಚ್ಚಿನ ಗಣಪತಿಗಳನ್ನ ಈ ಸಾರಿ ಇಟ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಾರೆ. ಅದೇ ರೀತಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ 34 ಪಂಚಾಯಿತಿಗಳಲ್ಲೂ ಕೂಡ ಎಲ್ಲೆಲ್ಲ ವರ್ಷನೂ ಎಲ್ಲೆಲ್ಲಿ ಗಣಪತಿ ನಡೀತಾಯಿದ್ರು ಅಲ್ಲಿ ಈ ಸಾರಿನೂ ಇಟ್ಟು ಭಾಳ ವಿಜೃಂಭಣೆಯಿಂದ ಎಲ್ಲ ಕಡೆ ಆಚರಣೆ ಮಾಡ್ತಿದ್ದಾರೆ. ನಾನು ಕೂಡ ಸುಮಾರು 3 ದಿನಗಳಿಂದ ರಾತ್ರಿ 3 ಗಂಟೆ ಆಯಿತು ಎಲ್ಲ ಕಡೆ ಗಣಪತಿ ಉತ್ಸವಗಳಲ್ಲಿ ಭಾಗಿಯಾಗಿ ಎಲ್ಲ ನಮ್ಮ ಯುವಕರಿಗೆ ಮತ್ತಷ್ಟು ಪ್ರೋತ್ಸಾಹಿಸುವಂಥ ಒಂದು ಕೆಲಸ ಮಾಡಬೇಕು. ಯುವಕರೊಟ್ಟಿಗೆ ನಾವು ಇರಬೇಕು. ನಮ್ಗೆ ಒಟ್ಟಾರೆ ನಮ್ಮ ಉದ್ದೇಶ ಏನಂದರೆ ಶಿಡ್ಲಘಟ್ಟ ನಗರ ಇರ್ಬೋದು, ಹಳ್ಳಿಗಳಲ್ಲಿರ್ಬೋದು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಆ ಭಗವಂತನಲ್ಲಿ ನಾವು ಮೊರೆ ಇಡೋದೇನು ಅಂತಂದರೆ ಒಂದು ಒಳ್ಳೆಯ ಅಭಿವೃದ್ಧಿ ಒಂದು ಮುಂದಿನ ದಿನಗಳಲ್ಲಿ ಹೊಂದಬೇಕು ಅನ್ನೋದು ಒಂದೇ ಒಂದು ನಮ್ಮ ಉದ್ದೇಶ. ಎಲ್ಲ ನಮ್ಮ ರೈತಾಪಿ ವರ್ಗ ಇರ್ಬೋದು, ವ್ಯಾಪಾರಸ್ಥರುಗಳಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಎಲ್ರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ. ಬರುವಂಥ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಏನಿದೆ ಒಂದು ಒಳ್ಳೆಯ ಮಾದರಿ ವಿಧಾನಸಭಾ ಕ್ಷೇತ್ರ ಮುಂದುವರಿಯಲಿ. ಪಕ್ಕದಲ್ಲಿರೋ ದೇವನಹಳ್ಳಿ ಇರ್ಬೋದು, ಅಕ್ಕಪಕ್ಕದ ಯಾವುದೇ ಒಂದು ಕ್ಷೇತ್ರಗಳಿದೆ ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿಗಳು ಹೊಂದಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಎಲ್ಲ ಕಡೆ ನಾವು ಓಡಾಡ್ತಿದ್ದೀವಿ. ಎಲ್ರಿಗೂ ಯಾರೆಲ್ಲ ಈ ಒಂದು ದೇವ್ರ ಕೆಲಸ ಮಾಡ್ತಿದ್ದಾರೆ ಆ ಯುವಕರಿಗೆ ಮತ್ತಷ್ಟು ಆ ಭಗವಂತ ಶಕ್ತಿ ಕೊಡಲಿ. ಓದ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉದ್ಯೋಗಾವಕಾಶಗಳು ದೊರಕಲಿ. ಎಲ್ಲ ರೈತರಿಗೂ ಕೂಡ ಒಳ್ಳೆ ಮಳೆ ಆಗಿ ಸಕಾಲಕ್ಕೆ ಸರಿಯಾಗಿ ಮಳೆ ಆಗಿ ಒಳ್ಳೆ ಬೆಳೆ ಆಗಿ ಆರ್ಥಿಕವಾಗಿ ಸದೃಢವಾಗಿರಲಿ. ವ್ಯಾಪಾರಸ್ಥರು ಕೂಡ ಎಲ್ಲ ಒಳ್ಳೆಯ ವ್ಯಾಪಾರಗಳಾಗಿ ಆರ್ಥಿಕವಾಗಿ ಸದೃಢವಾಗಿರಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಶಾಂತಿನ ಭಗವಂತ ಕೊಡಲಿ, ಎಲ್ಲರ ಅಷ್ಟೈಶ್ವರ್ಯಗಳನ್ನ ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅದ್ರ ಒಳ್ಳೆಯದಾಗಲಿ. ಧನ್ಯವಾದ. ತಾಲೂಕಿನ ವಿವಿಧ ಗ್ರಾಮಗಳು ಸೇರಿದಂತೆ ನಗರದ ಮಯೂರ ವೃತ್ತ ಹಾಗೂ ವಿವಿಧ ವಾರ್ಡ್ಗಳಲ್ಲಿ ಆಯೋಜಿಸಿದ್ದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಸ್ಥಳಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಿ ರೈತಾಪಿ ವರ್ಗವು ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯಿಂದ ಜೀವನ ನಡೆಸಲು ಆ ವಿನಾಯಕ ಸ್ವಾಮಿ ಆಶೀರ್ವಾದಿಸಲಿ ಹಾಗೂ ವಿಶೇಷವಾಗಿ ತಾಲೂಕಿನ ಎಲ್ಲ ಜನತೆಗೆ ವಿಘ್ನೇಶ್ವರನು ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಉತ್ತಮ ಆರೋಗ್ಯ, ಐಶ್ವರ್ಯ, ಸುಖ ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಕರುಣಿಸಿ ಕಾಪಾಡಲಿ ಎಂದು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈಗಾಗಲೇ ನಮ್ಮ ದೇವರಾಜಣ್ಣವರು ಹೇಳಿದ್ರು ವಿಚಾರವಾಗಿ, ನಾವು ಇಲ್ಲಿ ಗಣಪತಿ ನೋಡಿದ್ರೆ ಎಲ್ಲೋ ಒಂದು ಮುಂಬೈ ಗಣಪತಿ, ಬಾಂಬೆನಲ್ಲಿ ಹೋಗಿ ಗಣಪತಿ ನೋಡಿದಷ್ಟೇ ಸಂತೋಷ ಆಗುತ್ತೆ. ತುಂಬಾ ಖುಷಿ ಆಗ್ತಾ ಇದೆ. ಮೋಸ್ಟ್ಲಿ ನಮ್ಮ ತಾಲೂಕಲ್ಲೇ ಇದೇ ಮೋಸ್ಟ್ಲಿ ದೊಡ್ಡ ಗಣಪತಿ ಇರ್ಬೋದೇನೋ ಅನ್ನೋ ಥರನೂ ಕಾಣಿಸ್ತದೆ. ಅಷ್ಟೇ ದೊಡ್ಡ ಗಣಪತಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಛತ್ರಪತಿ ಶಿವಾಜಿ ಯುವಕರ ಸಂಘಕ್ಕೆ ಆ ಭಗವಂತ ಮತ್ತಷ್ಟು ಶಕ್ತಿ ಕೊಡ್ಲಿ. ಈಗೇನು ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡ್ ಬಂದಿರ್ತಾರೆ ಸುಮಾರು ಎಷ್ಟು 5ನೇ ವರ್ಷ ಅಲ್ಲ ಹೇಳ್ತಿದ್ರು, 5ನೇ ವರ್ಷ ಈಗ ನಡೆಸ್ತಾ ಇದ್ದಾರೆ. ಇದೇ ರೀತಿ ಅವರ ಜೀವನ ಪರ್ಯಂತ ಅವರು ಇಲ್ಲಿರುವಂತ ಯುವ ಪೀಳಿಗೆಗೆ ಒಂದು ಮಾದರಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಮುಂದಿನ ಯುವಕರು ಕೂಡ ಇದನ್ನ ಇದೇ ರೀತಿ ನಡೆಸ್ಕೊಂಡು ಹೋಗಂತೆ ಆ ಭಗವಂತ ಶಕ್ತಿ ಕೊಡ್ಲಿ. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲರೂ ಕೂಡ ಆರ್ಥಿಕವಾಗಿ ಸದೃಢವಾಗಿರ್ಲಿ, ಎಲ್ರಿಗೂ ಭಗವಂತ ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಈ ಒಂದು ಗಣಪತಿ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಆಗಮಿಸಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ. ಪ್ರತಿ ವರ್ಷ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲು ಗಣೇಶ ಹಬ್ಬದ ಮೊದಲೇ ಆರ್ಥಿಕ ಧನ ಸಹಾಯ ಮಾಡುತ್ತಿದ್ದೆವು. ಈಗ ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಶಿಡ್ಲಘಟ್ಟ ನಗರದ ಪ್ರತಿ ವಾರ್ಡಿನಲ್ಲಿ ಎಲ್ಲೆಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುತ್ತಾರೆಂಬುದು ನನಗೆ ತಿಳಿದಿದ್ದು, ಎಲ್ಲೆಲ್ಲಿ ಚೆನ್ನಾಗಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದವರಿಗೆ ಹೆಚ್ಚಿನ ಆರ್ಥಿಕ ನೆರವು ನೀಡಿರುವುದಾಗಿ ರಾಜೀವ್ ಗೌಡ್ರು ತಿಳಿಸಿದರು. ಸರ್, ಕ್ಷೇತ್ರಕ್ಕೆ ಬಂದಾಗ ನೀವು ಪ್ರತಿ ವರ್ಷನೂ ಗಣೇಶ ಇಡೋದಕ್ಕೆ ಆರ್ಥಿಕ ಸಹಾಯ ಮಾಡ್ತಾ ಇದ್ದೀರಿ. ಈ ವರ್ಷ ಮಾಡ್ತಾ ಇದ್ದೀರಾ ಸರ್?
ಎಲ್ಲ ಕಡೆ ಈಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ನಮಗೇನಾಗಿತ್ತು ಸ್ಟಾರ್ಟಿಂಗಲ್ಲಿ ಹೊಸದಾಗಿ ಬಂದಾಗ ನಮಗೇನಾಗಿತ್ತು ಅಲ್ಲಿ ಕರೆಸಿ ನಾವು ಕೊಡಬೇಕಾಗಿತ್ತು. ಈಗ ಏನಾಗಿದೆ ಎಲ್ಲ ವಾರ್ಡಲ್ಲೂ ಗೊತ್ತು, ಎಲ್ಲ ಊರಲ್ಲೂ ಗೊತ್ತು, ಪ್ರತಿಯೊಂದು ಹಳ್ಳಿಗಳಲ್ಲಿ ಎಷ್ಟು ಗಣೇಶ ಇಡ್ತಾರೆ ಅಂತಲೂ ಗೊತ್ತು. ಇಲ್ಲೂ ಅಷ್ಟೇ, ಇಲ್ಲಿ ನಾನೊಂದು 2ನೇ ಸರಿನೋ 3ನೇ ಸರಿನೋ ಈ ಕಡೆ ಬರ್ತಾ ಇದ್ದೀನಿ, ಗೊತ್ತು ಎಲ್ಲೆಲ್ಲಿ ಗಣೇಶ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತು. ಅದಕ್ಕೆ ಎಲ್ಲೆಲ್ಲಿ ಗಣೇಶಗಳಿಗೆ ನಾವು ಪೂಜೆಗಳಿಗೆ ಹೋಗ್ತಾ ಇದ್ದೀವಿ ಅಲ್ಲೂ ಕೂಡ ಅವ್ರಿಗೆ ಏನು ಬೇಕೋ ಸಹಾಯಗಳು ಮಾಡಿಕೊಡ್ತಾ ಇದ್ದೀನಿ. ಎಲ್ಲಿ ಕೇಳಿದಾರೋ ಅಲ್ಲೆಲ್ಲ ಕೂಡ ನಮ್ಮ ಕೈಲಾದಷ್ಟು ವರ್ಷ ಏನು ಮಾಡ್ತಿದ್ವಿ ಅದಕ್ಕಿಂತ ಹೆಚ್ಚಿಗೆನೂ ಈ ಸಾರಿನೂ ಮಾಡಿದ್ದೀವಿ. ಅದೇನಾಗಿರುತ್ತೆ ಅಲ್ಲಿ ಹೋದ ಸರಿ ಎಲ್ಲ ಒಟ್ಟಿಗೆ ಒಂದು ಕಡೆ ಕರೆದು ಮಾಡ್ತಿದ್ವಿ. ಈ ಸಾರಿ ನಾವು ಎಲ್ಲೆಲ್ಲಿ ಪೂಜೆಗಳಿಗೆ ಹೋಗ್ತಿದ್ದೀವೋ ಎಲ್ಲೆಲ್ಲಿ ಚೆನ್ನಾಗಿ ಮಾಡಿದಾರೋ ಅವ್ರಿಗೆ ಹೆಚ್ಚಿನ ಸಹಾಯ ಏನು ಕೊಡ್ಬೇಕೋ ಕೊಡ್ತಾಯಿದ್ವಿ. ಸಿಂಪಲಾಗಿ ಮಾಡಿದ್ರೆ ಸಿಂಪಲ್ಲಾಗಿ ನಮ್ಮ ಕೈಲಾದಷ್ಟು ಆ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಶಕ್ತಿ ಮೀರಿ ಸಹಾಯ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಕಂಪನಿ ದೇವರಾಜ್, ನಾಗ ನರಸಿಂಹ, ನಾರಾಯಣಸ್ವಾಮಿ, ಬಂಗಾರಪ್ಪ, ಡಿಶ್ ಶ್ರೀನಾಥ್, ಸೈಯದ್ ಬಾಬಾ, ಗುಡಿಹಳ್ಳಿ ನರೇಂದ್ರ, ಅಶೋಕ್ ಸೇರಿದಂತೆ ವಿವಿಧ ಗ್ರಾಮಗಳ ಮುಖಂಡರು, ಕಾರ್ಯಕರ್ತರು ಮುಂತಾದವರು ಹಾಜರಿದ್ದರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ವಿನಾಯಕ ಚೌತಿಯ ಸುಸಂದರ್ಭದಲ್ಲಿ ಮಯೂರ ಸರ್ಕಲ್ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಗೆಳೆಯರ ಬಳಗ ಅನ್ನೋ ಒಂದು ಬಳಗದಿಂದ ಬೃಹದಾಕಾರವಾದ ಒಂದು ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಬಹಳ ವಿಶೇಷವಾಗಿ ಮುಂಬೈಯಲ್ಲಿ ನಾನು ನೋಡುವಂತ ಗಣೇಶನನ್ನ ಶಿಡ್ಲಘಟ್ಟದಲ್ಲಿ ನೋಡ್ತಾ ಇದ್ದೀನಿ. ಅದು ಅವರಿಗೆ ನಾನು ಅಭೂತಪೂರ್ಣವಾದ ಅಭಿನಂದನೆಗಳನ್ನು ಹೇಳಬೇಕು. ಇದಕ್ಕೆ ಯಾರ್ಯಾರು ಇದರಲ್ಲಿ ಸಾಕ್ಷೀಭೂತರಾಗಿದ್ದಾರೆ ಆ ಗೆಳೆಯರು ಎಲ್ಲರಿಗೂ ನಾನು ಗಣೇಶ ಸ್ವಾಮಿ ಅವರಿಗೆ ಕೃಪಾ ಕಟಾಕ್ಷ ಯಾವಾಗಲೂ ಇರಲಿ ಅಂತ ಹೇಳ್ತಾ, ಈ ಸುಸಂದರ್ಭದಲ್ಲಿ ಶಿಡ್ಲಘಟ್ಟದ ಮತದಾರರ ಕ್ಷೇತ್ರದ ವತಿಯಿಂದ ಕಾಂಗ್ರೆಸ್ನ ಒಂದು ನಾಯಕರು, ದಿಗ್ಗಜ ನಾಯಕರು ಅಂತ ಹೇಳಬೇಕು. ಯಾಕಂದ್ರೆ ಅವರ ಒಂದು ವಿಚಾರ ಇಂದಿನ ಎಲೆಕ್ಷನ್ ಅಲ್ಲೇ ಗೊತ್ತಾಗಿದೆ. ಕಡೆಯ ಮೂಮೆಂಟ್ ವರೆಗೂ ಹೋರಾಟ ಮಾಡಿ ಕಾಂಗ್ರೆಸ್ನ ಒಂದು ಬಿ ಫಾರಂನ ಸರ್ಕಾರದ ವತಿಯಿಂದ ಹಾಗೂ ಕೆಪಿಸಿಸಿ ವತಿಯಿಂದ ಅವ್ರು ತಗೊಂಡ್ಬಂದಿರ್ತಕ್ಕಂಥ ದಿಗ್ಗಜರೇ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ಒಬ್ಬ ವ್ಯಕ್ತಿಯಾಗಿರೋದಕ್ಕಿಂತ ಅವರ ವ್ಯಕ್ತಿತ್ವವನ್ನ ಪರೀಕ್ಷೆ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ರೀತಿಯಲ್ಲಿ ಅವರನ್ನ ಮೆಚ್ಚಿಸಿ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬಂದಂತ ಶ್ರೀಯುತ ರಾಜೇಗೌಡರು ಹಾಗೂ ಅವರ ಧರ್ಮಪತ್ನಿ ಸಹನಾ ರಾಜೇಗೌಡರು ಸಹ ಶಿಡ್ಲಘಟ್ಟದ ಕ್ಷೇತ್ರದ ಮತದಾರರ ಹಿತರಕ್ಷಣೆಗಾಗಿ ಬಹಳಷ್ಟು ಹೋರಾಟ ಮಾಡ್ತಾರೆ. ಬಹಳಷ್ಟು ಹೋರಾಟ ಮತ್ತು ಸೇವೆಗಳನ್ನು ಮಾಡುವಂತ ನಿಟ್ಟಿನಲ್ಲಿ ಅವರು ಈ ದಿನ ಗಣೇಶೋತ್ಸವದ ಅಂಗವಾಗಿ ವಿವಿಧ ತಾಲೂಕಿನಾದ್ಯಂತ ಹಾಗೂ ಶಿಡ್ಲಘಟ್ಟದ ಎಲ್ಲ ವಾರ್ಡ್ಗಳಲ್ಲಿ ನೆಲೆಸಿರ್ತಕ್ಕಂಥ ಪ್ರತಿಷ್ಠಾಪಿಸಿರ್ತಕ್ಕಂಥ ಎಲ್ಲ ಗಣೇಶ ಮೂರ್ತಿಗಳಿಗೆ ಅವ್ರು ಬಂದು ಏನೋ ಒಂದು ದೇವರ ದರ್ಶನವನ್ನು ಮಾಡಿ, ಜೊತೆಗೆ ಅವರಿಗೆ ಆ ಒಂದು ಗೆಳೆಯರ ಬೆಳಗ್ಗೆ ಏನೇನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರೆಲ್ಲರಿಗೂ ಒಂದು ಸಹಾಯ ಹಸ್ತವನ್ನು ಚಾಚುವ ನಿಟ್ಟಿನಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ಅಭೂತಪೂರ್ಣವಾದ ಒಂದು ಸ್ವಾಗತವನ್ನ ನಾವೆಲ್ಲರೂ ಕೇಳೋಣ ಅಂತ ಹೇಳ್ತಾ ಕೊಡುವಾಗ ಸರ್